ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ. ಜಲತತ್ವ ರಾಶಿಯಾದ ಕರ್ಕಾಟಕ ರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡೋಣ. ನಿಮಗೆ ಆತ್ಮವಿಶ್ವಾಸ ಹೆಚ್ಚಿರುತ್ತೆ ಮತ್ತು ಎಮೋಷ್ನಲ್ ಕ್ಲಾರಿಟಿ ಸ್ಪಷ್ಟತೆ ಇರುತ್ತೆ ನಿಮಗೆ, ಮತ್ತು ವೃತ್ತಿಪರ ಪ್ರಗತಿನೂ ನೀವು ಕಾಣ್ತೀರಾ. ಮತ್ತು ಈ ಸಮಯದಲ್ಲಿ ನೀವು ಬಾಕಿ ಇರುವ ಪೆಂಡಿಂಗ್ ಕೆಲಸ ಏನಾದರೂ ಇದ್ರೇನೋ ಅದರ ವಿಷಯವಾಗಿ ಮುಂದುವರಿಸಲು ಈ ಸಮಯ ಸಹಾಯವನ್ನು ಮಾಡುತ್ತೆ. ಹೆಚ್ಚು ಅವಕಾಶಗಳು ನಿಮಗೆ ಸಿಗೋ ಸಾಧ್ಯತೆಯೂ ಇದೆ. ಆದರೆ ಯಶಸ್ಸು ಪಡ್ಕೋಬೇಕಾದ್ರೆ ನಿಮ್ಮ ಸಂಪೂರ್ಣ ಪ್ರಯತ್ನ ಇದ್ದರೆ ಮಾತ್ರ ಯಶಸ್ಸಿಗೆ ದಾರಿಯಾಗುತ್ತೆ. ಸ್ವಲ್ಪ ಸಮಯಕ್ಕೆ ಮಾನಸಿಕ ಶಾಂತಿಗೆ ಅಡಚಣೆಗಳು ಎದುರಾಗುವ ಸಾಧ್ಯತೆಯೂ ಇದೆ. ಹಣಕಾಸಿನ ವಿಚಾರ ಹೇಳಬೇಕಾದ್ರೆ ಅನಗತ್ಯ ಖರ್ಚು ಮಾಡೋದನ್ನು ನೀವು ತಪ್ಪಿಸಬೇಕಾಗುತ್ತೆ. ಸಂಬಂಧಗಳ ಕಡೆಗೆ ಗಮನ ಜಾಸ್ತಿ ಹರಿಸ್ತೀರ, ನೀವು ಹೆಚ್ಚಾಗುತ್ತೆ ಗಮನ ನಿಮ್ಮದು. ಮತ್ತು ಪ್ರೀತಿ ಪಾತ್ರರ ಜೊತೆಗೆ ಆಳವಾದ ಭಾವನಾತ್ಮಕ ಬಾಂಧವ್ಯನೂ ಹೆಚ್ಚಿರುತ್ತೆ. ಕುಟುಂಬದಲ್ಲಿ ಪ್ರಾಮಾಣಿಕ ಮಾತುಕತೆಯನ್ನು ನೀವು ನಿರೀಕ್ಷಿಸಬಹುದು ಈ ಸಮಯದಲ್ಲಿ. ಸಿಂಗಲ್ಸ್ ಇರೋರಿಗೆ ಸೋಲ್ಮೇಟ್ ಕನೆಕ್ಷನ್ಸ್ ಇರುವಂತಹ ಸಂಗಾತಿಯು ಪಡೆಯಬಹುದು. ಮತ್ತು ಕುಟುಂಬದವರ ಜೊತೆ ಮಾತನಾಡುವಾಗ ತಾಳ್ಮೆ ಮತ್ತು ಸ್ಪಷ್ಟತೆ ಅಗತ್ಯ, ಇಲ್ಲಾಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಸಾಧ್ಯತೆ ಇದೆ. ಮತ್ತು ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ಪ್ರತಿದಿನದ ಜವಾಬ್ದಾರಿಗಳ ಹೆಚ್ಚಾಗುವುದರಿಂದ ನಿಮಗೆ ಫಿಸಿಕಲಿ ಸ್ಟ್ರೇನ್ ಆಗೋ ಸಾಧ್ಯತೆ ಇದೆ. ಅಂದರೆ ಆಯಾಸ ಆಗುತ್ತೆ. ವಿಶ್ರಾಂತಿ ಪಡೆಯಲು ನೀವು ಸಮಯ ಮಾಡಿಕೊಳ್ಳೇಬೇಕು. ಮತ್ತು ಭಾವನಾತ್ಮಕ ಏರಿಳಿತ ಅಂದರೆ ಎಮೋಷ್ನಲ್ ಫ್ಲಕ್ಚುಯೇಷನ್ಸ್ ಮಾನಸಿಕ ಶಾಂತಿಯ ಮೇಲೆ ಪರಿಣಾಮನೂ ಆಗೋ ಸಾಧ್ಯತೆ ಇದೆ. ವಿಶ್ರಾಂತಿ ತಗೊಳ್ಳೋಕ್ಕಂತೂ ನಿರ್ಲಕ್ಷ್ಯನೇ ಮಾಡೋಕ್ಕೆ ಹೋಗಬೇಡಿ. ಮತ್ತು ಆಧ್ಯಾತ್ಮಿಕದ ಸ್ಪಷ್ಟತೆಯಿಂದ ದೀರ್ಘಕಾಲದ ವೃತ್ತಿ ಮತ್ತು ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ತುಂಬಾ ಸಹಾಯ ಮಾಡುತ್ತೆ. ಮತ್ತು ಆಯ್ಕೆ ಏನಾದರೂ ನೀವು ಮಾಡಬೇಕಂದ್ರೂ ಆತುರ ಪಡಲೇಬೇಡಿ. ನಿಮ್ಮ ಯೋಜನೆಗಳನ್ನು ಸ್ವಾಭಾವಿಕವಾಗಿ ಹೊಂದಿಕೆಯಾಗಲು ಬಿಡಿ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯದೇವನಿಗೆ ನಮಸ್ಕಾರ ಮಾಡಿ ಮತ್ತು ನೀರನ್ನು ಅರ್ಪಿಸಿ. ಮತ್ತು ಶಿವನಿಗೆ ಹಾಲಿನ ಅಭಿಷೇಕ ಅಥವಾ ನೀರಿನ ಅಭಿಷೇಕ ಮಾಡಿ ಪ್ರತಿದಿನ ಓಂ ನಮಃ ಶಿವಾಯ ಮಂತ್ರವನ್ನು ಹೇಳ್ಕೊಳ್ಳಿ. ಕಪ್ಪು ನಾಯಿಗಳಿಗೆ ಆಹಾರವನ್ನು ನೀಡಿ ಮತ್ತು ಹಸುಗಳಿಗೆ ಆಹಾರ ನೀಡಿ, ಪಕ್ಷಿಗಳಿಗೆ ಧಾನ್ಯಗಳನ್ನು ತಿನ್ನಿಸಿ.